ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಅವಳ ಹೆಜ್ಜೆಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ಅನಿತಾ ಸಿಕ್ವೇರ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನನ್ನ ಮನದ ಲೋಕ ಯೂಟ್ಯೂಬ್ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಬ್ಬಬ್ಬ, ಅದೆಷ್ಟು ಮನೆ ಕೆಲಸ, ದಿನವಿಡೀ ದುಡಿದರೂ ಮುಗಿಯುವುದೇ ಇಲ್ಲ ಎಂದು ಜೀವನದ ಜವಾಬ್ದಾರಿಗಳ ನಡುವೆ ಕೆಲವರು ನಿಟ್ಟುಸಿರು ಬಿಡುವಾಗ, ಮತ್ತೊಂದೆಡೆ ಕೆಲವು ಮಹಿಳೆಯರು ಅದೇ ಜವಾಬ್ದಾರಿಗಳನ್ನು ಮೆಟ್ಟಲಾಗಿಸಿಕೊಂಡು ತಮ್ಮ ಕನಸುಗಳಿಗೆ ರೆಕ್ಕೆ ಕಟ್ಟುತ್ತಾರೆ. ಕುಟುಂಬ, ಮನೆ, ಮಕ್ಕಳ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಲೇ ತಮ್ಮ ಪ್ರತಿಭೆಯನ್ನು ಸಮಾಜದ ಮುಂದೆ ತೆರೆದಿಡುವ ಇಂತಹ ಮಹಿಳೆಯರು ನಿಜಕ್ಕೂ ಅನೇಕರಿಗೆ ಸ್ಫೂರ್ತಿಯ ಬೆಳಕಾಗುತ್ತಾರೆ. ಅಂತಹ ಸಾಧಕ ಮಹಿಳೆಯರಲ್ಲಿ ಒಬ್ಬರು ಮಾಲತಿ ರಮೇಶ್ ಕೆಮ್ಮಣ್ಣು. ಗೃಹಿಣಿಯಾಗಿದ್ದರೂ ತಮ್ಮ ಆಸಕ್ತಿಗಳನ್ನು ಮನೆಯ 4 ಗೋಡೆಗಳೊಳಗೆ ಸೀಮಿತಗೊಳಿಸದೆ ನೃತ್ಯ, ನಾಟಕ, ಸಾಹಿತ್ಯ ಮತ್ತು ಬರಹಗಳ ಮೂಲಕ ಜನಮನ ಗೆದ್ದಿದ್ದಾರೆ. ಕಲೆಯ ಮೇಲೆ ಅಪಾರ ಪ್ರೀತಿ, ಬದುಕಿನ ಮೇಲೆ ಆತ್ಮವಿಶ್ವಾಸ ಮತ್ತು ನಿರಂತರ ಪರಿಶ್ರಮದಿಂದ ಅವರು ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಕವಯಿತ್ರಿಯಾಗಿ ಭಾವನೆಗಳಿಗೆ ಅಕ್ಷರ ರೂಪ ನೀಡಿದ ಅವರು ನಟನೆಯಲ್ಲೂ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಜೀವನದ ನಾನಾ ಅನುಭವಗಳನ್ನು ಕಲೆಯ ಮೂಲಕ ವ್ಯಕ್ತಪಡಿಸುತ್ತಾ ಅನೇಕ ಮಹಿಳೆಯರಿಗೆ ಇಚ್ಛಾಶಕ್ತಿ ಇದ್ದರೆ ಸಾಧನೆ ಅಸಾಧ್ಯವಲ್ಲ ಎಂಬ ಸಂದೇಶವನ್ನು ಸಾರುತ್ತಿದ್ದಾರೆ. ಕುಟುಂಬ ಮತ್ತು ಕನಸುಗಳ ನಡುವೆ ಸುಂದರ ಸಮತೋಲನ ಸಾಧಿಸಿ ಹಂತ ಹಂತವಾಗಿ ಸಾಧನೆಯ ಶಿಖರದತ್ತ ನಡೆದಿರುವ ಅವರ ಪಯಣ ನಿಜಕ್ಕೂ ಪ್ರೇರಣಾದಾಯಕ. ಅವರ ಬದುಕಿನ ಹಾದಿ, ಸಾಧನೆಯ ಹಿಂದಿನ ಶ್ರಮ, ಎದುರಿಸಿದ ಸವಾಲುಗಳು ಮತ್ತು ಯಶಸ್ಸಿನ ಕಥೆಯನ್ನು ಅವರ ಬಾಯಿಂದಲೇ ಕೇಳೋಣ. ನಮಸ್ಕಾರ ಮೇಡಂ. ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮ ಕಿರು ಪರಿಚಯ ಮಾಡಿಕೊಳ್ಳುತ್ತಾ, ನೀವು ನಡೆದು ಬಂದ ದಾರಿಯನ್ನು ವಿವರಿಸುತ್ತಾ, ಕಾರ್ಯಕ್ರಮದ ಕೊನೆಯಲ್ಲಿ ಮಹಿಳೆಯರಿಗೊಂದು ಕಿವಿಮಾತು ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾಲತಿ ರಮೇಶ್ ಕೆಮ್ಮಣ್ಣು. ನನ್ನ ಹುಟ್ಟೂರು ಉಡುಪಿ ತಾಲೂಕಿನ ಕೆಂಜೂರು ಗ್ರಾಮ. ಆಗ ಅದೊಂದು ಬಡ ಹಳ್ಳಿ. ನನ್ನ ತಂದೆ ವೆಂಕಪ್ಪ ಭಂಡಾರಿ ಉಡುಪಿ ಹಾಗೂ ತಾಯಿ ಶಾರದಾ ವೆಂಕಪ್ಪ ಭಂಡಾರಿ ಕೆಂಜೂರು. ನಾವು 7 ಜನ ಮಕ್ಕಳು. ನನಗೆ 4 ಜನ ಅಕ್ಕಂದಿರು ಮತ್ತು 2 ಅಣ್ಣಂದಿರು. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವು ವೀರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕೆಂಜೂರು ಇಲ್ಲಿ ನಡೆಯಿತು. ಹೈಸ್ಕೂಲ್ ವಿದ್ಯಾಭ್ಯಾಸವು ಅಂದರೆ ನಮ್ಮ ಮನೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಜೂನಿಯರ್ ಕಾಲೇಜ್ PUC ಕೊಕ್ಕರ್ಣೆಯಲ್ಲಿ ಆಯಿತು ಮತ್ತು ಪದವಿಯು ನನ್ನ BK ಶೆಟ್ಟಿ ಮೆಮೋರಿಯಲ್ ಕಾಲೇಜ್ ಕೊಕ್ಕರ್ಣೆ ಇಲ್ಲಿ ಮಾಡಿರುತ್ತೇನೆ. ನಮ್ಮದೊಂದು ಅಲ್ಲಿ ತುಂಬ ಬಡ ಹಳ್ಳಿ. ಯಾವುದೋ ಕರೆಂಟ್ ಇಲ್ಲ, ಆ ಕಾಲದಲ್ಲಿ ಕರೆಂಟ್ ಇಲ್ಲ, TV ಇಲ್ಲ, ಯಾವುದೂ ಇಲ್ಲ. ಆದರೂ ನನ್ನ ತಂದೆಯವರು ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಉತ್ತಮ ವಿದ್ಯಾಭ್ಯಾಸ ಕೊಟ್ಟಿರುತ್ತಾರೆ. ಅವರ ಚಿಕ್ಕಂದಿನಲ್ಲಿ ನಾನು ಚಿಕ್ಕಂದಿರುವಾಗ ಅವರು ಕತೆ ಪುಸ್ತಕ ತರ್ತಿದ್ರು. ಹಾಗಾಗಿ ನಮ್ಮವನ್ನೆಲ್ಲರಿಗೂ ಕತೆ ಓದುವ ಅಭ್ಯಾಸ ತುಂಬ ಇತ್ತು. ಅವರ ಈ ಹವ್ಯಾಸವೇ ನನಗೆ ಕತೆ ಬರೆಯುವ ದಾರಿಗೆ ತಂದುಕೊಟ್ಟಿತು. ನಾನು ಪದವಿ ಮುಗಿಸಿ ನಾನು ಕಲಿತ ಶಾಲೆಯಲ್ಲೇ ನಾನು 2 ವರ್ಷ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿರುತ್ತೇನೆ. ಪ್ರೈಮರಿ ಶಾಲೆಯಲ್ಲಿ ನಾನು 1ರಿಂದ 7ನೇ ತರಗತಿಯ ಮಕ್ಕಳಿಗೆ ಟೀಚರ್ ಆಗಿದ್ದೆ. ಅಲ್ಲಿ ಒಮ್ಮೆ ವಾರ್ಷಿಕೋತ್ಸವ ಆದಾಗ ಆ ವಾರ್ಷಿಕೋತ್ಸವದಲ್ಲಿ ನಾನು ಶಾಲೆಯ ಮಕ್ಕಳಿಗೆ 21 ಡ್ಯಾನ್ಸನ್ನು ನಾನೊಬ್ಬಳೇ ಕಲಿಸಿರುತ್ತೇನೆ. ಅಲ್ಲಿನ ಪ್ರಾಂಶುಪಾಲರು, ಈಗಿನ ಪ್ರಾಂಶುಪಾಲರಾದ ನವೀನ್ ಚಂದ್ರ ಮಾಸ್ಟರ್ ಅವರು ಕೂಡ ಈವಾಗಲೂ ನನ್ನನ್ನು ಆ ಬಗ್ಗೆ ನೆನಪಿಸಿಕೊಳ್ಳುತ್ತಿದ್ದಾರೆ. PUCಯಲ್ಲಿ ಕೂಡ ನನಗೆ ಶಾಲೆಗೆ ಹೋಗುತ್ತಿರುವಾಗ ತುಂಬ ನಾಟಕ, ನೃತ್ಯದಲ್ಲಿ ತುಂಬ ಇಷ್ಟ. PUCಯಲ್ಲಿ ಕರ್ಣಾವಸಾನ ಎನ್ನುವ ಒಂದು ನಾಟಕದಲ್ಲಿ ನನಗೆ ಮುಖ್ಯ ಪಾತ್ರ ನೀಡಿ ಕರ್ಣನ ಪಾತ್ರವನ್ನು ನೀಡಿರುತ್ತಾರೆ. ಆ ನಾಟಕವು ತುಂಬ ಯಶಸ್ವಿಯಾಗಿದೆ ಅಂತ ಇಡೀ ಶಾಲೆಯ ಮುಖ್ಯೋಪಾಧ್ಯಾಯರು, ಮಕ್ಕಳು ಎಲ್ಲ ನನಗೆ ಪ್ರಶಂಸೆ ನೀಡಿದ್ದಾರೆ. ನಾನು ಪದವಿಗೆ ಹೋಗುತ್ತಿರುವಾಗಲೂ ತುಂಬ ನಾಟಕದಲ್ಲಿ ಪಾತ್ರವಹಿಸಿದ್ದೆ. ಒಂದು ತಮಾಷೆಯ ನಾಟಕ ನಡೆದಿತ್ತು. ಅದರಲ್ಲಿ ಒಂದು ತಮಾಷೆಯ ಪಾತ್ರ ನನಗೆ ಕೊಟ್ಟಿದ್ರು. ಎಲ್ಲರ ಮೆಚ್ಚುಗೆ ಗಳಿಸಿದ್ದೆ. ನಾನು ಪದವಿ ಮುಗಿಸಿದ ನಂತರ ನನಗೆ ಮನೆಯಲ್ಲಿ ಕುಳಿತು
ನನಗೆ ಬರೆಯುವ ಹವ್ಯಾಸ ಸಿಕ್ಕಿತು. ನಾನು ಮಂಗಳೂರು ರೇಡಿಯೋ ಕಾರ್ಯಕ್ರಮಕ್ಕೆ ಒಮ್ಮೆ ಹೈನುಗಾರಿಕೆ ಬಗ್ಗೆ ನಾನು ಟೀಚಿಂಗ್ ಮಾಡಲು ಹೋಗಿದ್ದೆ. ಅಂದರೆ ನಮ್ಮ ಮನೆಯಲ್ಲಿ ತುಂಬ ದನ ಎಲ್ಲ ಸಾಕ್ತಾ ಇದ್ದೀವಿ, ಗೋಬರ್ ಗ್ಯಾಸ್ ಎಲ್ಲ ಮಾಡ್ತಾ ಇದ್ದೇವೆ. ಹಾಗಾಗಿ ಅದರ ಬಗ್ಗೆ ಮಾಹಿತಿ ನೀಡಲು ನಾನು ರೇಡಿಯೋ ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ ನನಗೆ ಮಾಹಿತಿ ನೀಡಿದ ಬಗ್ಗೆ ಪ್ರಶಂಸಾ ಪತ್ರವನ್ನು ಕೂಡ ನೀಡಿದ್ದರು. ಮತ್ತು ನಾನು ಕಚೂರುವಾಣಿ ಎನ್ನುವ ನಮ್ಮ ಒಂದು ಸಮಾಜದ ಪತ್ರಿಕೆಗೆ ಕೂಡ ನಾನು ಲೇಖನಗಳನ್ನು, ಅಮ್ಮನ ಬಗ್ಗೆ ಕವನಗಳನ್ನು ಎಲ್ಲ ನಾನು ಕಳಿಸ್ತಿದ್ದೆ. ಹಾಗೆ ನನಗೆ ಮದುವೆ ಆಯಿತು. ನನ್ನ ಗಂಡ ಆವಾಗ ಫಾರಿನ್ನಲ್ಲಿದ್ದರು. ಹಾಗಾಗಿ ಇಲ್ಲಿ ಆನಂತರ ಇಬ್ಬರು ಮಕ್ಕಳು, ಮಗ ರೋಹನ್, ಮಗಳು ರಶ್ಮಿತಾ ಹುಟ್ಟಿದ್ರು. ಅವರ ವಿದ್ಯಾಭ್ಯಾಸದಲ್ಲಿ, ಅವರ ಬಾಲ್ಯದ ಚಟುವಟಿಕೆಯಲ್ಲಿ ನಾನು ದಿನಗಳನ್ನು ಕಳೆಯುತ್ತಿದ್ದೆ. ಮಕ್ಕಳೊಂದಿಗೆ ನನ್ನ ದಿನಗಳನ್ನು, ಅವರ ಚಟುವಟಿಕೆಗಳನ್ನು ಕಳೆಯುತ್ತಿದ್ದೇನೆ. ಹಾಗೆ ಅವರನ್ನ ಸ್ಕೂಲಿಗೆ ಬಿಡಲು ಕೂಡ ನನ್ನ ಪತಿಯವರು ನನಗೆ ಗಾಡಿಯನ್ನು ತೆಗೆಸಿಕೊಟ್ರು. ನಾನು ಮಕ್ಕಳೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದೆ. ಹೀಗೆ ಕೊರೋನಾ ಸಮಯದಲ್ಲಿ ಈ ಕತೆ ಕವನದ ಬಗ್ಗೆ ಹಲವು ಬಳಗಗಳು ಹುಟ್ಟಿಕೊಂಡವು. ಅದರಲ್ಲಿ ನಾನು ಭಾಗವಹಿಸುವುದರ ಮೂಲಕ ನನ್ನ ಸಾಹಿತ್ಯ ಅಭಿಮಾನವನ್ನು ಬೆಳೆಸಿಕೊಂಡೆ. ಹೀಗೆ ಸಾಗುತ್ತಾ ನನ್ನ ಪಯಣ ಇದೀಗ ನನಗೆ ಹಲವು ಪ್ರಶಸ್ತಿಗಳು ಬಂದು ತಲುಪಿದ್ದವು. ಅದರಲ್ಲಿ ಚಂದನ ಸಾಹಿತ್ಯ ವೇದಿಕೆಯವರಿಂದ ಸಾಹಿತ್ಯ ರತ್ನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಬರಹಗಾರರಿಂದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಷ್ಟ್ರಮಟ್ಟದ ಸಾಹಿತ್ಯ ಸೌರಭ ಪ್ರಶಸ್ತಿಯನ್ನ ನಾನು ಪಡೆದುಕೊಂಡಿದ್ದೇನೆ. ಹಾಗೆ ನಾನು ಇಲ್ಲಿ ನಮ್ಮ ಊರಿನ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನದಲ್ಲಿ ನನ್ನನ್ನು ಟ್ರಸ್ಟಿಯಾಗಿ ಮಾಡಿದ್ದಾರೆ. ಅಲ್ಲಿಯೂ ಕೂಡ ನನ್ನ ಸಾಹಿತ್ಯಕ್ಕೆ ಪ್ರೇರಣೆ ಕೊಟ್ಟು ಕಲಾ ಸರಸ್ವತಿ ಎಂಬ ಬಿರುದು ನೀಡಿ ಪ್ರೋತ್ಸಾಹಿಸಿದ್ದಾರೆ. ಹಾಗೆ ಕಚ್ಚೂರು ನಾಗೇಶ್ವರ ದೇವಸ್ಥಾನ, ಬಾರ್ಕೂರು, ಇಲ್ಲಿಯೂ ಕೂಡ ನನ್ನನ್ನು ಟ್ರಸ್ಟಿಯಾಗಿ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಭಜನೆ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನನ್ನು ಸೇರಿಸಿಕೊಂಡು ಭಜನೆಯ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಹಾಗೆ ಸ್ವಾಗತ ಬಳಗ, ನಾಗೇಶ್ವರ ಭಂಡಾರಿ ಬಳಗ, ಭಜನಾ ಬಳಗ, ಹಲವು ಭಜನಾ ಬಳಗದಲ್ಲಿ ಭಾಗವಹಿಸುತ್ತಾ ನಾನು ನನ್ನ ಸಾಹಿತ್ಯ ಕ್ಷೇತ್ರವನ್ನು ನಾನು ಹೆಚ್ಚಿಸಿಕೊಳ್ಳುತ್ತಿದ್ದೇನೆ. ಹಾಗೆ ನಾನು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನನ್ನ ಪ್ರಥಮ ಕವನ ಸಂಕಲನವನ್ನ ನಾನು ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಾನು ನನ್ನ ಪ್ರಥಮ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೇನೆ. ಕಾವ್ಯ ಶಾರದೆ, ನನ್ನ ತಾಯಿ ಹೆಸರು ಶಾರದೆ. ಹಾಗಾಗಿ ಅವರ ಹೆಸರಿನಲ್ಲಿ ನನ್ನ ಪ್ರಥಮ ಕವನ ಸಂಕಲನ ಬಿಡುಗಡೆ ಮಾಡುವ ಅದೃಷ್ಟ ನನಗೆ ಒಲಿಯಿತು. ಹಾಗೆಯೇ ಇನ್ನು ಅನೇಕ ಕ್ಷೇತ್ರಗಳಲ್ಲಿ, ಅಂದರೆ ನೃತ್ಯದಲ್ಲಿ ಇವಾಗಲೂ ನಾವು ಕೆಲವು ಸಂಘದವರು ಸೇರಿ ನೃತ್ಯ ಕಾರ್ಯಕ್ರಮವನ್ನು ನೀಡುತ್ತಿದ್ದೇವೆ. ಮೊನ್ನೆ ಬನ್ನಂಜೆ ದೇವಸ್ಥಾನದಲ್ಲಿ ನಡೆದ ಈಶ್ವರನ ಬಗ್ಗೆ ನಾವು ಒಂದು ಶಿವತಾಂಡವ ನೃತ್ಯವನ್ನು ಮಾಡಿದ್ದೇವೆ, ಕೋಲಾಟ ಮಾಡಿದ್ದೇವೆ, ನಾಟಕ ಮಾಡಿದ್ದೇವೆ. ಮತ್ತೆ ಆಟೋಟ ಸ್ಪರ್ಧೆಯಲ್ಲಿ ಕೂಡ ನಾನು ಭಾಗವಹಿಸ್ತಾ ಇದ್ದೇನೆ. ಉಡುಪಿ ಬಂಡಾರಿ ಸಮಾಜದವರು ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಾರೆ. ಹಾಗೂ ಗಣೇಶೋತ್ಸವ ಸಮಿತಿಯವರು ಕೂಡ ಮಾಡುವಂತಹ ಆಟೋಟ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿ ಪ್ರಶಸ್ತಿಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನನ್ನ ಗಂಡ ಮತ್ತು ಮಕ್ಕಳು ತುಂಬ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಹಾಗೂ ನನ್ನ ಒಡಹುಟ್ಟಿದವರು ಕೂಡ ನನ್ನ ಗೆಳತಿಯರು ಎಲ್ಲ ನನಗೆ ತುಂಬ ಪ್ರೋತ್ಸಾಹ ನೀಡುತ್ತಿದ್ದಾರೆ. ನನ್ನ ಬರಹದ ಗುಂಪು ಯುವ ಜಗತ್ತು, ಭಂಡಾರಿ ಸಾಹಿತ್ಯ ಬಳಗ, ಹಾಗೆ ಭತ್ತದ ತೊರೆ ಬಳಗ, ಆಮಂತ್ರಣದಲ್ಲಿ ನನ್ನನ್ನು ನಿರ್ದೇಶಕಿಯನ್ನಾಗಿ, ಉಡುಪಿಯ ನಿರ್ದೇಶಕಿಯನ್ನಾಗಿ ಮಾಡಿದ್ದಾರೆ. ಹಾಗೆ ಅನೇಕ ಬಳಗಗಳಲ್ಲಿ ಕತೆ ಕವನಗಳು ಬರೆದು ಅತ್ಯುತ್ತಮ ಮತ್ತು ಉತ್ತಮ ಪ್ರಶಸ್ತಿಯನ್ನ ಪಡೆಯುತ್ತಿದ್ದೇನೆ. ಪ್ರತಿದಿನವೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ನಾನು ನನ್ನ ಸಾಹಿತ್ಯ ಕ್ಷೇತ್ರವನ್ನು ಬೆಳಗಿಸುತ್ತಿದ್ದೇನೆ. ನನ್ನ ಜೀವನದ ಅತ್ಯಂತ ಪ್ರಮುಖ ಘಟ್ಟವೇನೆಂದರೆ ಮೊನ್ನೆ ನಡೆದ ಶಿವರಾಮ ಕಾರಂತರ ಸಾಧಕ ಮಹಿಳಾ ಪ್ರಶಸ್ತಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕೋಟದಲ್ಲಿ ನನಗೆ ಸನ್ಮಾನ ಮಾಡಿದ್ದು ನನ್ನ ಬದುಕಿನ ಒಂದು ಹಿರಿಮೆ ಅಂತ ನಾನು ಸಂತೋಷ ಪಡ್ತೇನೆ. ದೇವರುಗಳ ಆಶೀರ್ವಾದದಿಂದ ನನಗೆ
ಈ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಹಿರಿಯರ ಮತ್ತು ನನ್ನ ಮನೆಯವರ ಸಹಕಾರದಲ್ಲಿ ನಾನು ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಮುಂದೆ ಬರಬೇಕಂತ ನನ್ನ ಮನಸ್ಸಿನ ಆಸೆ. ಹಾಗೆ ನಾನು ಅನೇಕ ಕವನಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಬೆಳ್ತಂಗಡಿಯಲ್ಲಿ ಮತ್ತು ಉಡುಪಿಯಲ್ಲಿ ಮತ್ತು ಮಂಗಳೂರಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಅತಿ ಹೆಚ್ಚು ಭಾಗವಹಿಸುತ್ತಿದ್ದೇನೆ. ಅಲ್ಲಿ ನನಗೆ ಉತ್ತಮ ಪ್ರಶಂಸೆ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ನನ್ನ ಎಲ್ಲ ಬಳಗದವರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೇನೆ. ರೇಡಿಯೋ ಮಣಿಪಾಲದಲ್ಲಿ ನಾನು ಕತೆ ಹೇಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಯೂ ಕೂಡ ಪ್ರಶಂಸನೆಯನ್ನು ಪಡೆದಿದ್ದೇನೆ. ಹಾಗೂ ಸ್ಪಂದನ ಟಿವಿ ಹಾಗೂ ಉಡುಪಿ ಚಾನೆಲ್ನಲ್ಲಿ ಕವಿ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ನನ್ನನ್ನು ಸಂದರ್ಶಿಸುತ್ತಾರೆ. ನನ್ನೆಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹಿಸುವ ನನ್ನೆಲ್ಲ ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನನ್ನದೊಂದು ಮಹಿಳೆಯರಿಗೆ ಸಲಹೆ ಏನೆಂದರೆ, ಹೆಣ್ಣು ಅಬಲೆಯಲ್ಲ, ಸಬಲೆ. ಈಗಂತೂ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ. ಅವರಿಗೆ ಎಲ್ಲ ಅವಕಾಶಗಳು ದೊರೆಯುತ್ತಿದೆ. ಮುಂಚೆ ಒಂದು ಹೆಣ್ಣು ಮುಂದೆ ಬರಬೇಕಾದ್ರೆ ಮನೆಯವರು ಕೂಡ ತುಂಬ ಅವಳನ್ನು ಬೇರೆ ಕಡೆ ಕಳಿಸ್ಲಿಕ್ಕೆ ತುಂಬ ಹೆದರ್ತಿತ್ತು. ಆದರೆ ಈಗ ಅಲ್ಲ, ಹೆಣ್ಣಿಗೆ ತುಂಬ ಪ್ರೋತ್ಸಾಹ ಇದೆ. ಅವಳಿಗೆ ಏನಿದ್ದರೂ ಅದು ಎದುರಿಸುವ ಛಲ ಇದೆ. ಬದುಕಿನಲ್ಲಿ ಛಲ ಇದ್ದರೆ ನಮಗೆ ಗುರಿ ಸಾಧಿಸಬಹುದು. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಾವು ದಿಟ್ಟ ಮನಸ್ಸಿನಿಂದ ಎದುರಿಸಿ ಮುನ್ನಡೆಯಬೇಕು. ಸತ್ಯ ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ಹೆಣ್ಣು ಎಲ್ಲದರಲ್ಲೂ ಮುಂದೆ ಇದ್ದಾಳೆ ಎನ್ನುವುದನ್ನು ನಾವು ತೋರಿಸಿಕೊಡಬೇಕು. ಹಾಗೆ ಮನೆಯವರ ಪ್ರೋತ್ಸಾಹ ಕೂಡ ಇದರಲ್ಲಿ ತುಂಬ ಇರ್ತದೆ. ಹಾಗಾಗಿ ಈ ಅವಕಾಶ ನೀಡಿದ ನಿಮಗೆ ಧನ್ಯವಾದಗಳು. ಸೈನಿಕರು ತನ್ನ ಪ್ರಾಣವನ್ನು ಲೆಕ್ಕಿಸದ ನಮ್ಮ ದೇಶ ಕಾಯುವ ಯೋಧರು, ದೇಶಕ್ಕಾಗಿ ಪ್ರಾಣತ್ಯಾಗಕ್ಕೂ ಹೆದರದ ಇವರೇ ನಮ್ಮ ವೀರ ಸೈನಿಕರು. ಕಲ್ಲು ಮುಳ್ಳುಗಳ ನಡುವೆ ಜೀವಿಸುತ್ತಾ ವೈರಿಗಳ ಹುಟ್ಟನ್ನು ಅಡಗಿಸುವರು. ಹಗಲು ಇರುಳು ಎನ್ನದೆ ದುಡಿಯುತ್ತಾ ನಮ್ಮನ್ನು ಕಾಯುವ ಧೀರ ಯೋಧರಿವರು. ತಾಯಿನಾಡಿಗಾಗಿ ಹೋರಾಡಿ ಆಗುತ್ತಾರೆ ಇವರು ಹುತಾತ್ಮ. ಇರಲಿ ನಮ್ಮೆಲ್ಲರ ಪ್ರಾರ್ಥನೆಯು ದೇವರಲ್ಲಿಗೆ ಸೇರಲಿ ಇವರ ಆತ್ಮ. ನಮ್ಮ ಭಾರತ ವಿಶ್ವಗುರು ಆಗಿರುವುದು ಜಗತ್ತಿನಾದ್ಯಂತ ಮೊಳಗುತ್ತಿರಲಿ. ಭಾರತೀಯಳೆಂಬ ಹೆಮ್ಮೆ ನನಗಿರುವುದು. ಭಾರತ ಮಾತೆಯ ಕೀರ್ತಿ ಏರುತ್ತಿರಲಿ. ಭಾರತ ಮಾತೆಯ ಕೀರ್ತಿ ಏರುತ್ತಿರಲು. ಜೈ ಭಾರತಾಂಬೆ. ಶ್ರೀ ಕೃಷ್ಣಾರ್ಪಣಮಸ್ತು. ಅವಕಾಶಕ್ಕಾಗಿ ವಂದನೆಗಳು. Get